ಇಲ್ಲಿ ಟಾಕಿಂಗ್ ಅಬೌಟ್ ಫ್ಲೆಕ್ಸಿಬಿಲಿಟಿ, ಈಗ ಹೌ ಡು ಐ ಟೆಸ್ಟ್ ಮೈ ಫ್ಲೆಕ್ಸಿಬಿಲಿಟಿ? ಫಾರ್ ಎಕ್ಸಾಂಪಲ್, ಐ ಮೀನ್ ಮಸಲ್ದು ಗೊತ್ತಾಗಲ್ಲ. ಈಗ ಫ್ಲೆಕ್ಸಿಬಿಲಿಟಿ ಅಥವಾ ಸ್ಟ್ರೆಚಿಂಗು, ಬೆಂಡಿಂಗು, ಯೋಗ ಎಲ್ಲ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಮಸಲ್ ಸಪಲ್ ಆಗಿದೆಯಾ ಇಲ್ವಾ, ಹೌ ಡು ಐ? ನಿಮ್ಮ ಎಕ್ಸಸೈಸಲ್ಲಿ ಗೊತ್ತಾಗುತ್ತೆ, ನಿಮ್ಮ ಮೂಮೆಂಟ್ಸ್ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ಬೇಸಿಕಲಿ ನಮ್ಮ ಮೂಮೆಂಟ್ಸ್ ಆಗೋದು ಮಸಲಿಂದನೇ. ಅಂದರೆ ಈವನ್ ಇಫ್ ಯು ಯೋಗ ಮಾಡಲಿ, ನೀವು ಕುತ್ಕೊಂಡು ಸ್ಟ್ರೆಚ್ ಮಾಡುವಾಗಲೂ ಎಲ್ಲ ಸ್ಟ್ರೆಚಿಂಗ್ ಆಗೋದು ನಿಮ್ಮ ಮಸಲಿಂದಾನೆ. ಸೊ ಅದಷ್ಟು ಈಸಿಯಾಗಿ ಆಗ್ತಿಲ್ಲ ಅಂದರೆ ಮಸಲ್ ಸ್ಟಿಫ್ ಅಂತ ಅರ್ಥ. ಯಾವ ಏರಿಯಾ ಆಗ್ತಿಲ್ಲ ಅದನ್ನು ಟಾರ್ಗೆಟ್ ಮಾಡಬೇಕು. ಯಾಕಂದರೆ ಆ ಫ್ಲೆಕ್ಸಿಬಿಲಿಟಿ ಬಂದುಬಿಟ್ಟು ಬೋನಿಂದ ಆಗಲ್ಲ, ಹ್ಯಾಸ್ ಟು ಬಿ ದ ಮಸಲ್. ಸೊ ನೀವು ಇವಾಗ ಸ್ಕೆಲಿಟನ್ ಹಿಂಗೆ ಇಟ್ಕೊಂಡು ಅದರಲ್ಲಿ ಮಸಲ್ ಆ್ಯಡ್ ಮಾಡಿದ್ರೆ ಎಲ್ಲೆಲ್ಲಿ ಮಸಲ್ ಇದೆ ಅಲ್ಲಿ ಒಂಥರ ಪ್ರಾಪರಾಗಿ ಒಂಥರ ಸ್ಟ್ರಿಕ್ಟ್ ಪಾಸ್ಚರಲ್ಲಿರುತ್ತೆ. ನಾವು ಯಾವಾಗ ಮಸಲ್ನ ಸ್ಕೆಲಿಟನ್ ಅವರ ಹ್ಯೂಮನ್ ಬಾಡಿಯಿಂದ ಮಸಲ್ ತೆಗಿತೀವಿ, ನಿಮ್ಮ ಸ್ಕೆಲಿಟನ್ ಫುಲ್ ಕೆಳಗಡೆ ಬಿದ್ದೋಗುತ್ತೆ. ಸೊ ದ ಥಿಂಗ್ಸ್ ವಿಚ್ ಆರ್ ಹೋಲ್ಡಿಂಗ್ ದ ಬಾಡಿ ಇಸ್ ಒಂಥರ ಅಲಾಂಗ್ ವಿತ್ ದ ಬೋನ್ಸ್ ನಿಮ್ಮ ಮಸಲ್ಲು. ಸೊ ನಿಮ್ದು ಎನಿವೇರ್ ನಿಮ್ಮದು ಫ್ಲೆಕ್ಸಿಬಿಲಿಟಿ ಟೆಸ್ಟ್ ಮಾಡಬೇಕಂದ್ರೆ ಇಫ್ ಯು ಆರ್ ನಾಟ್ ಏಬಲ್ ಟು ರೀಚ್ ಸಮಥಿಂಗ್, ಇಟ್ ಈಸ್ ಆ ಪರ್ಟಿಕ್ಯುಲರ್ ಮಸಲ್ ನಿಮ್ಮದು. It is a muscle and not the ligament or tendon. Mostly the muscle. Yeah, very to a certain extent ಒಂಥರ tendons, ligaments ಆಗುತ್ತೆ, but that also ನಿಮ್ಮದು it behaves according to the muscle. So muscle is mainly, at least 75% will be your muscle, 80% will be your muscle, which will tell about your flexibility. ಸೊ ಒನ್ಸ್ ಟೆಸ್ಟ್ ಮಾಡ್ಕೊಂಡ್ಮೇಲೆ ಮಸಲ್ ಫ್ಲೆಕ್ಸಿಬಿಲಿಟಿ ಕಮ್ಮಿ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು? ಸೊಲ್ಯೂಷನ್ ಟು ಇಟ್ ಪ್ರಾಬ್ಲಮ್? ಫ್ಲೆಕ್ಸಿಬಿಲಿಟಿ. ಸೊ ಯೋಗ ವುಡ್ ಬಿ ಒನ್ ಗುಡ್ ಆಪ್ಷನ್. ಸ್ಟಾರ್ಟ್ ಯೋಗ, ಪಿಲಾಟಿಸ್ ಮಾಡ್ಬೋದು. ಸೊ ಅದು ಬಿಟ್ಬಿಟ್ಟು ನಿಮಗೆ ಹೈಡ್ರೇಷನ್, ಆಮೇಲೆ ಮಸಲ್ ಇಂಬ್ಯಾಲೆನ್ಸ್ ಹೇಳಿದೆ ನೋಡಿ, ಆ್ಯಂಟೀರಿಯರ್ ಪಾಸ್ಚರ್, ಅದನ್ನು ಫಿಕ್ಸ್ ಮಾಡಬೇಕು. ಆಮೇಲೆ ರಿಕವರಿ, ನಿಮ್ದು ಕರೆಕ್ಟಾಗಿ ಫುಡ್ಡು ರೆಸ್ಟ್ ಇಲ್ಲ ಅಂದರೆ, ಇಫ್ ಯು ನಾಟ್ ರಿಕವರಿಂಗ್ ಆನ್ ಟೈಮ್, ಆವಾಗಲೂ ನಿಮ್ಮದು ಫ್ಲೆಕ್ಸಿಬಿಲಿಟಿ ಕ್ಯಾನ್ ಗೆಟ್ ಎಫೆಕ್ಟೆಡ್. ಇಫ್ ಯು ನಾಟ್ ರಿಕವರಿಂಗ್ ಒಂಥರ ಬಾಡಿ ಸ್ಟಿಫ್ ಆಗುತ್ತೆ, ನಾಟ್ಸ್ ಬರೋದು ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಫೋಮ್ ರೋಲರ್ ಯೂಸ್ ಮಾಡಬೇಕು. ಬಟ್ ಅದು ಒಂಥರ ವಿಚ್ ಇಸ್ ಅನ್ ಔಟ್ಸೈಡ್ ಥಿಂಗ್. ಬಟ್ ಇಂಟರ್ನಲ್ಲಿ ನಿಮ್ಮದು ಫುಡ್ ಇಂಟೇಕ್ ಕರೆಕ್ಟಾಗಿರಬೇಕು, ಫುಡ್ ರೆಸ್ಟ್, ಹೈಡ್ರೇಷನ್, ಸೊ ಯು ರಿಕವರ್ ಆನ್ ಟೈಮ್. ಹೌ ಡು ವಿ ಅಂಡರ್ಸ್ಟ್ಯಾಂಡ್ ರಿಕವರಿ? ಬಿಕಾಸ್ ಕೆಲವು ಸತಿ ವಾರಕ್ಕೊಂದ್ಸತಿ ರೆಸ್ಟ್ ತೊಗೋಬೇಕು, ರಿಕವರಿ ಡೇ ಅಂತ ಬಿಡಬೇಕಂತಾರೆ. ಕೆಲವು ಸಲ ಕೆಲವ್ರಿಗೆ 3 ದಿವಸನೇ ಬೇಕಾಗುತ್ತೆ ರೆಸ್ಟು. ಸೊ ನಾವು ಹೇಗೆ ಟ್ರೈನಿಂಗ್, ಐ ಆಲ್ವೇಸ್ ಒಂಥರ ಸಜೆಸ್ಟ್ ಮಾಡೋದು ನಾನು, ಅಂಡರ್ ಟ್ರೈನ್ ಟು ಅ ಸರ್ಟನ್ ಎಕ್ಸ್ಟೆಂಟ್, ನಾಟ್ ಟೂ ಮಚ್. ಅಂಡರ್ ಟ್ರೈನ್ ಮಾಡಿದ್ರೆ ಯು ವಿಲ್ ಸ್ಟಿಲ್ ಇಂಪ್ರೂವ್, ಲೆಸ್ ಚಾನ್ಸಸ್ ಆಫ್ ಇಂಜುರಿ ಆ್ಯಂಡ್ ಆಲ್. ಬಟ್ ಎವ್ರಿ ಟೈಮ್ ನೀವು ಅದನ್ನು, ಇವಾಗ ಎಕ್ಸಾಂಪಲ್ ನೀವು 80% ಇಂಟೆನ್ಸಿಟಿಯಲ್ಲಿ 45 minutes ಇನ್ ಅ ಡೇ ಈಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಅ ವರ್ಕೌಟ್. ಅದನ್ನು ನೀವು 90%ಅಲ್ಲಿ 1 hour 30 minutes, ವಿಚ್ ಇಸ್ 90 minutes ಎಕ್ಸರ್ಸೈಸ್ ಡೈಲಿ ಮಾಡ್ಕೊಂಡು ಹೋದರೆ, ಬಿಯಾಂಡ್ 3-4 weeks ದೆನ್ ಯು ಬೌಂಡ್ ಟು ಓವರ್ ಟ್ರೈನ್. ಸೊ ಅದನ್ನು ನಾವು, ಯುಲ್ ಹ್ಯಾವ್ ಟು ಲಿಸನ್ ಟು ಯುವರ್ ಬಾಡಿ ಎವ್ರಿ ಡೇ ಇನ್ ದ ಮಾರ್ನಿಂಗ್. ನಾವು ಎದೊಳುವಾಗ ಫ್ರೆಶ್ ಆಗಿ ಎದೊಳ್ಬೇಕು, ವಿಚ್ ಇಸ್ ಯುವರ್ ಫಸ್ಟ್ ಒಂಥರ ಇಂಡಿಕೇಷನ್. ಅದು ನಾವು ಅಷ್ಟು ಫ್ರೆಶ್ ಆಗಿ ಎದ್ದೋಳಿಲ್ಲ ಅಂದರೆ ಬೆಳಿಗ್ಗೆ ಇಸ್ ಅ ಫಸ್ಟ್ ಇಂಡಿಕೇಷನ್ ದ್ಯಾಟ್ ಏನೋ ಹೆಚ್ಚು ಕಮ್ಮಿ ಆಗಿದೆ. ಐದರ್ ಫುಡ್ ಕರೆಕ್ಟಾಗಿರಲಿಲ್ಲ, ಇಲ್ಲ ರೆಸ್ಟ್ ಕರೆಕ್ಟಾಗಿರಲಿಲ್ಲ. ಎರಡು ಕರೆಕ್ಟಾಗಿದ್ದರೆ ಎಕ್ಸಸೈಸ್ ಜಾಸ್ತಿ ಆಗಿದೆ. ಸೊ ಮಲ್ಟಿಪಲ್ ರೀಸನ್ಸ್ ಕ್ಯಾನ್ ಎಫೆಕ್ಟ್ ನಿಮ್ಮದು ಮಲ್ಟಿಪಲ್ ಆಸ್ಪೆಕ್ಟ್ಸ್ ವಿಚ್ ಕ್ಯಾನ್ ಲೀಡ್ ಟು ದ ರಿಕವರಿ. ಸೊ ಅದಕ್ಕೆ ಇನ್ ದ್ಯಾಟ್ ಕೇಸ್ ನಿಮ್ಗೆ 1 ದಿವಸ ರೆಸ್ಟ್ ಸಾಕಾಗಲ್ಲ, ವಾರದಲ್ಲಿ 2 ದಿವಸ 3 ದಿವಸ ಬೇಕಾಗುತ್ತೆ. ಸೊ ದ ಬೆಸ್ಟ್ ಥಿಂಗ್ ವುಡ್ ಬಿ ಟು, ಎಷ್ಟು ಬೇಕು ಅಷ್ಟೇ ಎಕ್ಸಸೈಸ್ ಮಾಡಿದ್ರೆ ಸಾಕು. ಎಕ್ಸ್ಟ್ರಾ ಮಾಡಿದ್ರೆ ನೀವು ಎಕ್ಸ್ಟ್ರಾ ರಿಸಲ್ಟ್ ಬರೋದು, ಅದು ಹೆಂಗಿವಾಗ ಒಂಥರ ಎಲ್ಲರಿಗೂ ಅರಿವು ಆಗ್ತಾಯಿದೆ. ಯಾಕಂದರೆ ಆ ಥರ ಹೆಲ್ಪ್ ಆಗಲ್ಲ, ಇಂಜುರೀಸ್ ಜಾಸ್ತಿ ಆಗೋದು. ಪ್ಲಸ್ ಸ್ಲೀಪ್ ಪ್ಯಾಟರ್ನ್ ಎಲ್ಲರದು ಒಂಥರ ಸೇಮ್ ಇಲ್ಲ, ಹೆಲ್ದಿ ಸ್ಲೀಪ್ ಪ್ಯಾಟರ್ನ್ಸ್ ಎಲ್ಲರಿಗೂ ಇಲ್ಲ. ಮೆಂಟಲ್ ಹೆಲ್ತ್ ಆಗಲಿ, ಆಲ್ ದೋಸ್ ಥಿಂಗ್ಸ್ ವೆನ್ ಯು ಟೇಕ್ ಕೇರ್ ಆಫ್. ಸ್ಲೀಪ್ ಪ್ಯಾಟರ್ನ್ ಸುಮಾರು ಜನದ್ದು ಮೆಸ್ಡ್ ಅಪ್ ಸ್ಲೀಪ್ ಪ್ಯಾಟರ್ನ್ಸ್. ಲಾಟ್ ಆಫ್ ದೆಮ್ ಸ್ಟ್ರಗಲ್ ಟು ಸ್ಲೀಪ್. So either you take a supplement or anything to fix your sleep would be the best thing to do. Take care of your health, get a proper 8 hours of sleep. What is the supplement you're talking about? Sleep andre? It can be, even if it's natural way, nimdu carbs ಸ್ವಲ್ಪ ಕ್ವಾಂಟಿಟಿವರೆಗೂ ರಾತ್ರಿ ಹೊತ್ತು ಇಟ್ಕೊಂಡ್ರೇನೋ, at least it suppresses your body. Like simple hacks would be to keep some amount of carbs, but ಆ carbsನ ನಾವು ಡೈಲಿ ಕ್ಯಾಲರಿ ಇಂಟೇಕಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಮಧ್ಯಾಹ್ನ ತೆಗೆದು ರಾತ್ರಿ ಹಾಕಬೇಕು, ಆ ಥರ ಮಾಡಬೇಕು. ಸೊ ರಾತ್ರಿ ಚೆನ್ನಾಗಿ ಕಾರ್ಬ್ಸ್ ತಿಂದರೆ ಚೆನ್ನಾಗಲ್ಲ, ಅಟ್ಲೀಸ್ಟ್ ಮೀಡಿಯಮ್ ಆಗಿ. ತುಂಬ ಚೆನ್ನಾಗಿ ಒಂಥರ ತುಂಬ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರೆ ಆಮೇಲೆ ಕೆಲವರು ವಿಲ್ ಓವರ್ ಡೂ ದ ಕಾರ್ಬ್ಸ್, ಆಮೇಲೆ ನಿಮ್ಮದು ಕ್ಯಾಲರಿ ಕೌಂಟ್ ಇನ್ಕ್ರೀಸ್ ಆಗುತ್ತೆ. ಸೊ ವಿಚ್ ಇಸ್ ಆಲ್ಸೋ ವಿದಿನ್ ದ ಕ್ಯಾಲರಿ ಕೌಂಟ್. ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಅ ಡೇ 2000 1800 to 2000 ಈಚ್ ಬಾಡಿ ಟೈಪ್ ಮೇಲೆ ಆವ್ರೇಜ್ ಜನರಲ್ 1500 to 2000 ಥರ.
ಸೊ ಆ ಥರ ಇದ್ದರೆ ಯು ಶುಡಂಟ್ ಬಿ ಅವ್ರ ಹೆಲ್ತಿ ಲೈಫ್ ಸ್ಟೈಲ್ ಪ್ಲಸ್ ಅವ್ರದ್ದು ಹೆಲ್ತ್ ಫಿಟ್ನೆಸ್ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಆರ್ ಅಡ್ವೈಸ್ ಟು ಹ್ಯಾವ್ 1800. ಆವಾಗ ವಿದಿನ್ 1800 ಯೋರ್ ಕಾರ್ಬ್ ಹ್ಯಾಸ್ ಟು ಕಮ್ ಇನ್ ದಟ್ ನೈಟ್ ಮೀಲ್. ಅದೊಂದು ಕಟಿಂಗ್ ಡೌನ್ ದ ಲೈಟ್ಸ್ ಪೋಸ್ಟ್ 6 o'clock, ಬ್ರೈಟ್ ಲೈಟ್ಸ್ ಇರೋದು, ನೋ ಕಾಫಿ ಟೀ ಪೋಸ್ಟ್ 4 o'clock ಕೆಲವರಿಗೆ ನೋ ಕಾಫಿ ಟೀ ಪೋಸ್ಟ್ 2 o'clock. ಸೊ ನಮ್ದು ಹಳೆ ಕಾಲದ್ದು ಒಂದು ಗ್ಲಾಸ್ ಆಫ್ ಮಿಲ್ಕ್ ಅಂತಾರೆ ಮಲ್ಕೊಳ್ಳೋ ಮುಂಚೆ. ಆಲ್ ದೋಸ್ ಪ್ರಮೋಟ್ಸ್ ನಿಮ್ಮದು ಮೆಲಟನಿನ್ ಇಲ್ಲ ಸೆರಟನಿನ್ ಆಗಲಿ, ಆಲ್ ದೋಸ್ ಸ್ಲೀಪ್ ಹಾರ್ಮೋನ್ಸ್ ಅಲ್ವಾ, ಅದನ್ನು ಪ್ರಮೋಟ್ ಮಾಡುತ್ತೆ. ಹಾಟ್ ಶವರ್ ವರ್ಸಸ್ ಕೋಲ್ಡ್ ಶವರ್, ಅದು ಇಸ್ ಅನದರ್ ಹ್ಯಾಕ್. ಕೋಲ್ಡ್ ಶವರ್ ವಿಲ್ ಕೀಪ್ ಯುವರ್ ಬಾಡಿ ಅವೇಕ್. ಬೆಳಗ್ಗೆ ಕೋಲ್ಡ್ ಶವರ್, ರಾತ್ರಿ ಇಟ್ಸ್ ಹಾಟ್ ಶವರ್. ಹಾಂ, ಸೊ ಒಂಥರ ಇಂಪಾರ್ಟೆಂಟ್ ಅದು. ಸೊ ನಿಮ್ದು ಎನಿಥಿಂಗ್ ವಿಚ್ ಕೈಂಡ್ ಆಫ್ ಕೀಪ್ಸ್ ಯು ಅಡ್ರಲಿನ್ ಹೈ ಹ್ಯಾಸ್ ಟು ಬಿ ಕಟ್ ಡೌನ್ ಎಟ್ ನೈಟ್. ಆಲ್ ದೀಸ್ ಆರ್ ನಮ್ಮದು ನ್ಯಾಚುರಲ್ ಡೇ ಟು ಡೇ ಆ್ಯಕ್ಟಿವಿಟೀಸು. ಸೊ ಅದು ಬಿಟ್ಬಿಟ್ಟು ನಿಮಗೆ ಜಿಂಕ್ ಮೆಗ್ನೀಷಿಯಮ್ ಎಲ್ಲ ಸಪ್ಲಿಮೆಂಟ್ಸ್ ಬರುತ್ತೆ. ಸೊ ದ್ಯಾಟ್ ವಿಲ್ ಪ್ರಮೋಟ್ ಯುವರ್ ಸ್ಲೀಪ್ ಆಲ್ಸೋ, ವಿಚ್ ಲೈಕ್ ಯುವರ್ ಬೇಸಿಕ್ ಸಪ್ಲಿಮೆಂಟ್. ಸಮ್ ಆಫ್ ದೆಮ್ ವಿಲ್ ನೀಡ್, ಸಮ್ ಆಫ್ ದೆಮ್ ವಿಲ್ ನಾಟ್ ನೀಡ್. ಸೊ ಸಮ್ ಆಫ್ ದೆಮ್ ಹೂ ನೀಡ್ ಇಟ್ಸ್ ಬೆಟರ್ ಟು ಟೇಕ್, ಯಾಕಂದರೆ ಅವ್ರದ್ದು ಸ್ಲೀಪ್ ಕ್ವಾಲಿಟಿ ಅಟ್ಲೀಸ್ಟ್ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನಿಮ್ಮದು ಆ ನೈಟ್ ಸ್ಲೀಪ್ ಇಸ್ ಸೋ ಇಂಪಾರ್ಟೆಂಟ್. ಯಾಕಂದರೆ ಆ ನೈಟ್ ಸ್ಲೀಪಲ್ಲಿ 8 hour ಸ್ಟ್ರೆಚಲ್ಲಿ ನಿಮಗೆ ಆ 4 ಝೋನ್ಸ್ ಇರುತ್ತೆ, ರೆಮ್ ಅದೆಲ್ಲ ಇದೆ ಫುಲ್ ಡೀಟೇಲ್ ಆಗಿ. ಸೊ ನೀವು ಆ ನೈಟ್ ಸ್ಲೀಪು ಅಟ್ಲೀಸ್ಟ್ 6 hours 7 hours ಸಿಕ್ಕಿಲ್ಲ ಅಂದರೆ ಆ ಹೋಲ್ ಸೈಕಲ್ ಮೆಸ್ಅಪ್ ಆಗುತ್ತೆ. ಸೊ ಹಾಗಾಗಿ ಫೋಕಸ್ ಮೋರ್ ಆನ್ ನಮ್ಮದು ರಾತ್ರಿ 8 hours ಸ್ಲೀಪ್ ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸೊ ಏನಾದರೂ ಇನ್ ಕೇಸ್ ವಿ ನೀಡ್ ದೋಸ್ ಜಿಂಕ್ ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ ಆದ್ರೂ ತಗೊಳ್ಳಿ ಅಟ್ಲೀಸ್ಟ್ 7 hours ಸ್ಲೀಪ್, ಸೊ ಯು ವೇಕ್ ಅಪ್ ಫ್ರೆಶ್, ವಿಚ್ ವಿಲ್ ಹೆಲ್ಪ್ ಯು ಫಾರ್ ದ ನೆಕ್ಸ್ಟ್ ಡೇ ಟು ಪ್ಲ್ಯಾನ್ ಯುವರ್ ವರ್ಕೌಟ್, ಈಟಿಂಗ್ ಹ್ಯಾಬಿಟ್, your day, you're more focused, ಎಲ್ಲ ಹೆಲ್ಪ್ ಆಗುತ್ತೆ. ಸೊ ಜಿಂಕ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಈಗ ನಾನು ಇವಾಗ ನಿಮ್ಮ ಮಾತು ಕೇಳಿದ್ನಲ್ಲ, ಹಾಂ, ಸೊ ಓವರ್ ದ ಕೌಂಟರೇ ಹೋಗಿ ಐ ಕ್ಯಾನ್ ಟೇಕ್. ಐ ಹ್ಯಾವ್ ಸೀನ್ ದೋಸ್ ಕ್ಯಾಪ್ಸೂಲ್ಸ್, ಇದು ಸಪ್ಲಿಮೆಂಟ್ ನೈಟ್ ಒಂದಾ, ಅದ್ರ ಈಚ್ ಕಂಪನಿ ಅವರ ಡೋಸ್ ಇರುತ್ತೆ. ಐಡಿಯಲ್ ಮೀಟ್ ಅ meet in, ನ್ಯೂಟ್ರಿಷನಿಸ್ಟ್. and then take. So these are all generic instructions as to this is what is happening with the current world. ಕರೆಕ್ಟ್. ಅದಾದ್ಮೇಲೆ you have to go meet and Consult. then consult and act. ಸೊ ವೆನ್ ಯು ಗೆಟ್ ಇನ್ ಟು ದ ಜಿಮ್ ಫಸ್ಟ್ ನಿಮ್ಮದು ಮಾರ್ಕರ್ಸ್ ನಿಮ್ಮ ಬ್ಲಡ್ ರಿಪೋರ್ಟ್ ತೊಗೊಂಡು ಹೋಗ್ತೀರಾ, ಹೆಲ್ತ್ ಇಶ್ಯೂಸ್ ಏನಿದೆ ಕ್ವೆಶನ್ ಎಲ್ಲ ಫಿಲ್ ಮಾಡೋಕ್ಕಿರುತ್ತೆ. ಸೊ ಅವ್ರಿಗೆ ಹೇಳಿದ್ರೆ ಆವಾಗ ಇಫ್ ಸ್ಪೆಷಲ್ ಕೇಸ್ ಸ್ಲೀಪ್ ಇಶ್ಯೂಸ್ ಇದೆ, ಏನಾದರೂ ಇಶ್ಯೂಸ್ ಇದೆ, ಹೆಲ್ತ್ ಇಶ್ಯೂಸ್, ಹಾರ್ಟ್ ಇಶ್ಯೂಸ್ ಏನಾದರೂ ಇದೆ ಅಂತ ಹೇಳಿದ್ರೆ ಐಡಿಯಲಿ ವುಡ್ ಬಿ ಬೆಟರ್ ಟು ಹ್ಯಾವ್ ಅ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಅ ಟ್ರೈನರ್ ಆನ್ ಬೋರ್ಡ್. ಬಿಕಾಸ್ ವಿ ಆಲ್ ಥಿಂಕ್ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ. ಸರ್ಪ್ರೈಸಿಂಗ್ಲಿ ಇಟ್ ಇಸ್ ನಾಟ್. ನಾನು ರೀಸೆಂಟಾಗಿ ಐ ಗಾಟ್ ಒನ್ ಗಾರ್ಮೆನ್ದು ಒಂದು ತೊಗೊಂಡೆ. ಐ ಹ್ಯಾಡ್ ಆ್ಯಪಲ್ ಇದು ಮುಂಚೆ, ಬಟ್ ಅದ್ರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಇದರಲ್ಲಿ ಸ್ಟ್ರೆಸ್ ಲೆವೆಲ್ ಎಲ್ಲ ತೋರಿಸುತ್ತೆ, ಸ್ಲೀಪ್ ಇದೆಲ್ಲ ತೋರಿಸುತ್ತೆ, ಪ್ಯಾಟರ್ನ್ಸ್ ತೋರಿಸುತ್ತೆ, ಎಷ್ಟು ರಿಕವರಿ ಆಗಿದೆ. ಇದರಲ್ಲೇ ನಾನು ನೋಡ್ಕೊಂಡಿದ್ದು. ಇಟ್ಸ್ ಲೈಕ್ ಇಟ್ಸ್ ಸೋ ಕ್ರೇಜಿ. ಐ ಶೋ ಯು ಮೈ ಸ್ಲೀಪ್ ಸ್ಕೋರ್. ಓಕೆ, 4 hours 54 minutes ನಿದ್ದೆ ಮಾಡಿ. ಇಟ್ಸ್ 5 hours ಸ್ಲೀಪ್. ಟುಡೇ ಐ ಆಮ್ ಸಿಟ್ಟಿಂಗ್ ಆ್ಯಂಡ್ ಡೂಯಿಂಗ್ 4 episodes ಆಫ್ ಪಾಡ್ಕಾಸ್ಟ್. ಆ್ಯಂಡ್ ಇದರಲ್ಲಿ ಎಷ್ಟು ನಂದು ಮರ್ಯಾದೆ ತೆಗಿಯತ್ತಿದೆ ಅಂದರೆ, 4 hours ಅಂದರೆ ಅದರಲ್ಲಿ 4 hours ಆಫ್ ಡೀಪ್ ಸ್ಲೀಪ್ ಆರ್ ಗುಡ್ ಸ್ಲೀಪ್. ನೋ, ಓವರ್ ಆಲ್ ನಾನು ಮಲ್ಕೊಂಡಿರೋದೇ 5 hours ಇವತ್ತು. ಆ್ಯಂಡ್ ಪಕ್ಕದಲ್ಲಿ ರಿಪೋರ್ಟ್ ಕಾರ್ಡಲ್ಲಿ ಉಗಿತಾ ಇದೆ ಇದು ಕ್ವಾಲಿಟಿ ಪುವರ್ ಅಂತ. ಇಮ್ಯಾಜಿನ್ ನೀವು ಇವಾಗ ಡೀಪು ಲೈಟು ರೆಮ್ಮು ಅವೇಕ್ 4 hours ಅಲ್ಲೇ ನೀವು ಇಷ್ಟು ಪ್ರೊಡಕ್ಟಿವ್ ಆಗಿದ್ದರೆ ಇನ್ನು ನೀವು 8 hours ಅಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಿರ್ತೀರ ಅಲ್ವಾ? ನೋ ಐ ಆಮ್ ಲೈಕ್ ವೆರಿ ರ್ಯಾಪಿಡ್ ಪಕ್ಕ ಇನ್ನೊಂದು ರ್ಯಾಪಿಡ್ ಹಾಕ್ಬೇಕು ನೀವು ಅವಾಗ. ಇಲ್ಲ, ಆ್ಯಕ್ಚುಲಿ ಐ ಆಮ್ ವರಿಡ್ ನಾವು, ಬಿಕಾಸ್ ಯುನೋ ಎಷ್ಟು ಅಬ್ಯೂಸ್ ಮಾಡ್ತಾ ಇದ್ದೀನಪ್ಪ ಬಾಡಿನ ಅಂತ. ದಟ್ಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಐ ವಾಂಟ್ ಟು ಒಂಥರ ಸ್ಟ್ರೆಸ್ ಆನ್. ಮೆಂಟಲ್ ಸ್ಟ್ರೆಂತ್ ವರ್ಸಸ್ ಫಿಸಿಕಲ್ ಎಬಿಲಿಟಿ. ಯುವರ್ ಮೆಂಟಲ್ ಸ್ಟ್ರೆಂತ್ ಇಸ್ ಸೋ ಒಂಥರ ಸ್ಟ್ರಾಂಗ್, ಮಾಡ್ತೀನಿ ಅಂತ, ವಿಚ್ ಇಸ್ ದ ಥಿಂಗ್ ವಿಚ್ ಇಸ್ ಗುಡ್. ಬಟ್ ಆಲ್ಸೋ ನೀವು ಅದನ್ನು ನಿಮ್ಮ ಬಾಡಿ ಎಷ್ಟು ರಿಕವರ್ ಆಗಿದೆ ಅದನ್ನು ರೆಸ್ಪೆಕ್ಟ್ ಮಾಡಿಬಿಟ್ಟು ಪುಷ್ ಮಾಡೋದು ಇನ್ ಅ ಡೇ ಈಸ್ ಅ ಸ್ಮಾರ್ಟರ್ ಮೂವ್. ಯಾಕಂದರೆ ವಿವ್ ಲಾಸ್ಟ್ ಸೋ ಮೆನಿ ಲೈಫ್ಸ್ in this world who are physically so strong but mentally they're extra strong, or rather I would say physically recover agiralla but mentally they're so strong. They'll say okay ivattu ರಾತ್ರಿ ನಾನು 2 ಗಂಟೆ ಅಷ್ಟೇ ಮಲಗಿರೋದು, ಬಟ್ ನಾನು ಚೆನ್ನಾಗಿ ತಿಂದಿದ್ದೀನಿ ಲಾಸ್ಟ್ 2-3 ದಿವಸದಿಂದ, ಅದನ್ನೆಲ್ಲ ಇವತ್ತು ನಾನು ಬರ್ನ್ ಮಾಡಬೇಕು. ಬಟ್ ನೆಕ್ಸ್ಟ್ ದಿನ ವಿತ್ 2 hours ಆಫ್ ಸ್ಲೀಪ್ ಓವರ್ ನೈಟ್ ವಿತ್ ಸಮ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅದು ಇದೆಲ್ಲ ಇರುತ್ತೆ, ವಿಚ್ ವಿಲ್ ಓನ್ಲಿ ಮೇಕ್ ಯು ಮೋರ್ ಟಯರ್ಡ್. ನೆಕ್ಸ್ಟ್ ದಿನ ಬಂದುಬಿಟ್ಟು ದಬ ಅಂತ ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿ ಕ್ಯಾಲ್ರಿ ಬರ್ನ್ ಮಾಡಬೇಕು, ಅದು ಇದು ಮಾಡಬೇಕು ಅಂದ್ಬಿಟ್ಟು ಮಾಡಿ ಸ್ಟೀಮ್ ಕೂತ್ಕೊಂಡು ಸ್ನಾನ ಮಾಡಿ ಎಲ್ಲ ಮಾಡಿ ಕೆಲವ್ರು ಮನೆಗೆ ಹೋಗಲ್ಲ, ಆಮೇಲೆ ದೇ ಪಾಸ್ ಔಟ್. ಸೊ ವಿಚ್ ಇಸ್ ಲೈಕ್ ಅ ಸಿಂಪಲ್ ಎಕ್ಸಾಂಪಲ್. ಬಟ್
ಫ್ಲಿಪ್ ಸೈಡ್ ಏನಂದರೆ ಬ್ಲೇಮ್ ಕಮ್ಸ್ ಟು ದ ಜಿಮ್. ಅವಾಗ ಜಿಮ್ಮಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಜಿಮ್ಮಿಂದ ಜಿಮ್ಮಲ್ಲಿ ಓವರ್ ಆಗಿ workout ಜಿಮ್ ಮಾಡ್ತಾಯಿದ್ರು. ಅಲ್ಲಿ ವರ್ಕೌಟ್ ಮಾಡಿದ್ರು. ನ್ಯೂಟ್ರಿಷನ್ ಬಗ್ಗೆ, ಅವ್ರದ್ದು ಸ್ಲೀಪ್ ಪ್ಯಾಟರ್ನ್ ಬಗ್ಗೆ ಅವಾಗೇನು ಕೌಂಟ್ ಮಾಡೋಕ್ಕೆ ಹೋಗಲ್ಲ ಅವರು. ಯಾಕಂದರೆ ಇನ್ಸಿಡೆಂಟ್ ಆಗೋಕೆ ಅವ್ರು ಎಲ್ಲಿದ್ರು ಜಿಮ್ಮಲ್ಲಿ. ಜಿಮ್ಮಲ್ಲಿ ಏನೋ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ಟ್ರೂ, ಜಿಮ್ಮಲ್ಲಿ ಆಗಿದೆ. ಬಟ್ ಅದನ್ನು ಅವಾಯ್ಡ್ ಮಾಡೋಕ್ಕೆ ಯು ಶುಡ್ ಹ್ಯಾವ್ ಕಟ್ ಡೌನ್ ಯುವರ್ ಆ್ಯಕ್ಟಿವಿಟೀಸ್. ಯು ಶುಡ್ ಹ್ಯಾವ್ ರೆಸ್ಪೆಕ್ಟೆಡ್ ದ ಬಾಡಿ. ಇವತ್ತು ನೀವು ಹೇಳ್ದಂಗೆ 4 hours ಅಷ್ಟೇ ನಿದ್ರೆ ಮಾಡಿರೋದು. ಇವತ್ತು ನಾನು 70% ವರ್ಕೌಟ್ ಮಾಡಬೇಕಂದ್ರೆ ಅದನ್ನು ಲೆಟ್ ಮೀ ಕೀಪ್ ಇಟ್ 35%. ಆರ್ ಜಸ್ಟ್ ಡೂ ಅ ಮೆಡಿಟೇಷನ್ ಆರ್ ಅ ಸ್ಟ್ರೆಚಿಂಗ್ ಕ್ಲಾಸ್. ಆರ್ ಒಂದಿನ ಎಕ್ಸಸೈಸ್ ಮಾಡಲಂದ್ರೆ ಏನಾಗಲ್ಲ.